ಮುಳಬಾಗಿಲು ತಾಲೂಕಿನಲ್ಲಿ ಸೇರಿದ್ವಿ ಅಂದ್ರೆ ನಮ್ಮ ಆತ್ಮೀಯರಂತ ಮಾದಿಗ ಸಮುದಾಯ ಎಲ್ಲ ಮುಖಂಡರಿಗೂ ಹೊಂದಿಸ್ತಾ ಹಾಗೂ ಕಿರಿಯರಿಗೂ ಹಿರಿಗೂ ಹೊಂದಿಸ್ತಾ ಈ ಸಂದರ್ಭದಲ್ಲಿ ತಮ್ಗೆಲ್ಲ ತಿಳಿದ ಮಟ್ಟಕ್ಕೆ ನಮ್ಮ ನಾಯಕರೆಲ್ಲ ನಿಮ್ಗೆ ಸ್ಪಷ್ಟವಾಗಿ ಹೇಳಿರ್ತಾರೆ. ಒಳ ಮೀಸಲಾತಿ ನಾನು 2 ನಿಮಿಷ ಮಾತಾಡ್ತೀನಿ. ಇದು ಹೆಂಗ್ ಮಾಡಬೇಕು, ಯಾವ ತರ ಮಾಡ್ಬೇಕಂದ್ರೆ ಇದೇ ತಿಂಗಳು 5ನೇ ತಾರೀಕಿಂದ ಮನೆ ಮನೆಗೂ ಬಂದು ತಮ್ಮ ಮೂಲ ಜಾತಿ ಯಾವ ತರ ಬರ್ಸ್ಬೇಕಂತ ಬಿಟ್ಟು ಬರ್ತಾರೆ. 5ರಿಂದ ಮತ್ತೆ 7ನೇ ತಾರೀಕುವರೆಗೂ ಇದೇ ತಿಂಗಳು 17 ತಾರೀಕುವರೆಗೂ ದಯವಿಟ್ಟು ಕೆಲವರಿಗೆ ಗೊಂದಲ ಇರುತ್ತೆ. ಏಕೆ ಬೇರೆ, ಏಳು ಬೇರೆ, ಆದಿ ಆಂಧ್ರ ಬೇರೆ. ಇದರಲ್ಲಿ ಕೆಲವರು ಗೊತ್ತಿಲ್ದಿರ ಮಾಡಿರ್ತಾರೆ. ನಿಮ್ಮ ಮೂಲ ಜಾತಿ ಯಾವ್ದು ಅಂತ ಹೇಳ್ಬಿಟ್ಟು ಅದರಲ್ಲಿ ನೋಂದಾಯಿಸಿ, 61ನೇ ಕಲಮಲ್ಲಿ ನೋಂದಾಯಿಸಿ. ಅದೇ ರೀತಿ ಮಾದಿಗ ಅಂತ ನೋಂದಾಯಿಸಿ. ಅದೇ ರೀತಿ ಇದು 17 ತಾರೀಕು ಆದ್ಮೇಲೆ ಎಲ್ಲ ನಮ್ಮದ್ರಲ್ಲಿ ವಿದ್ಯಾರ್ಥಿ ಇದ್ದಾರೆ, ಆನ್ಲೈನ್ ಮುಖಾಂತರ ಬಿಡ್ತಾರೆ ಅಪ್ಲಿಕೇಶನ್. ಅದರಲ್ಲಿ ನಾವು ಸ್ಪಷ್ಟವಾಗಿ ನಿಮ್ಮ ಮೂಲ ಜಾತಿ ಯಾವಂತ ಹೇಳ್ಬಿಟ್ಟು ನೀವು ನೋಂದಾಯಿಸಿದ್ರೆ ನಾಳೆ ದಿನ ನಿಮ್ಗೆ ತುಂಬಾ ಅನುಕೂಲ ಆಗತ್ತೆ. ಮಾದಿಗ ಅಂತ ನೋಂದಾಯಿಸಿದ್ರೆ ತುಂಬಾ ಅನುಕೂಲ ಆಗತ್ತೆ. ಮತ್ತೆ ವಲಯ, ಅವರು ನಮ್ಮ ಅಣ್ಣತಮ್ಮರೇ, ಅವ್ರದ್ದು ಮೈನ್ ವಲಯ ಬಂದ್ರೆ ಅವರೇ ಮಾಡ್ಕೋಬಹುದು. ಯಾಕಂದ್ರೆ ಅಶ್ವ ಜಾತಿ ಅಂದ್ರೆ 2 ಇರೋದು, ಒಂದು ವಲಯ, ಇನ್ನೊಂದು ಮಾದಿಗ ಅಂತ ಬಿಟ್ಟು ಹೇಳ್ತಾ ಇದ್ದೀನಿ. ದಯವಿಟ್ಟು ಇದಕ್ಕೆ ಈ ಮಾಡಕ್ಕೆ ತಮ್ಗೆಲ್ಲ ಸಪೋರ್ಟ್ ಬೇಕಾಗಿರುತ್ತೆ. 5 ತಾರೀಕು ಮನೆಗೆ ಬರ್ತಾ ಇದ್ದಾರೆ. ಈ ಮುಖಾಂತರ ಎಲ್ಲ ಅರಿವು ಮೂಡಿಸ್ಬೇಕಂತ ಹೇಳ್ಬಿಡ್ತಾ ಈ ನಮ್ಮ ಸಮುದಾಯ ಮುಖಂಡರ ವೇದಿಕೆ ಮೇಲೆ ಎಲ್ಲ ಮುಖಂಡರ ಮೇಲೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಮಾದಿಗೆ.